ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಟಿ ಸಿ ಟ್ರಕ್ ವ್ಲಾಗ್ಸ್. ನಾವಿವಾಗ ಎಲ್ಲಿದ್ದೀವಪ್ಪ ಅಂತಂದರೆ ಹಿಂದೂಪುರಲ್ಲಿದ್ದೀವಿ ಗುರು. ನಾನು, ನಮ್ಮ ಶರಣು ಆ್ಯಂಡ್ ನಮ್ಮ ಬಡ ಸೇಟ್ ಚಲಪತಿ ಅಣ್ಣವರು ಮತ್ತು ನಮ್ಮ ಚಂದ್ರ, ನಮ್ಮ ಫ್ರೆಂಡು ಎಲೆಕ್ಟ್ರಿಷಿಯನ್ ಗಿಡ್ಡು ಬೈ ಎಲ್ಲ ಬಂದ್ವಿ. ಏನಪ್ಪ ಅಂತಂದರೆ ನಮ್ಮ ಗರುಡನ ವೆಲ್ಡಿಂಗ್ ವರ್ಕೇ ಬಿಟ್ಟಿದ್ದೀವಿ ಗುರು ಹಿಂದೂಪುರಲ್ಲಿ. ಏನಪ್ಪ ಅಂದರೆ ಗುರು, ಗಾಡಿ ವೆಲ್ಡಿಂಗ್ ಕೆಲಸಗಳು ಎಲ್ಲ ತುಂಬ ಸೌಂಡ್ಗಳು ಬರ್ತಿತ್ತು. ವೆಲ್ಡಿಂಗ್ ಎಲ್ಲ ಬಿಟ್ಕೊಂಡು ತುಂಬ ಹಾಳಾಗಿತ್ತು. ನಾವು ಬೇರೆ ಯಾವುದೋ ಒಂದು ಮಾಲ್ ಓಡಿಸಿದ್ವಿ, ಒಂದು 8 ತಿಂಗಳು ಬೇರೆ ಒಂದು ಮಾಲ್ ಓಡಿಸಿರೋದ್ರಿಂದ ಗಾಡಿ ತುಂಬ ಹಾಳಾಗಿಬಿಟ್ಟಿತ್ತು. ರೆಡಿ ಮಾಡಿಸೋಣ ಅಂದ್ಬಿಟ್ಟು ಅಂದ್ಕೊಂಡು ಅದೇ ಥರ ಇನ್ನೂ ಹಾಳಾಗ್ತಿತ್ತು ಗುರು. ಅದಕ್ಕೋಸ್ಕರ ಗಾಡಿ ಬಂದು 4 ವರ್ಷ ಆಯಿತು ಗುರು. ರೀಸೆಂಟಾಗಿ FC ಎಲ್ಲ ಮಾಡಿಸ್ಕೊಂಡು ಇವಾಗ ಆಯುಧ ಪೂಜೆಗೆ ಇನ್ನೂ ಮಾಡಿಲ್ಲ. ಈ ಗಾಡಿನ ರೆಡಿ ಮಾಡಿಸ್ಬಿಟ್ಟು ಎಲ್ಲ ಒಂದೇ ಸರಿ ಮಾಡೋಣ ಅಂದ್ಬಿಟ್ಟು ಇವಾಗ ವೆಲ್ಡಿಂಗ್ ವರ್ಕೇ ಬಿಟ್ಟಿದ್ದೀವಿ. ಗಾಡಿ ಕೆಲಸ ಎಲ್ಲಿವರೆಗೂ ಬಂದಿದೆ ಅಂದರೆ ನೋಡಿ, ನೀವು ಏನೇನು ಮಾಡಿಸ್ತಾ ಇದ್ದೀವಿ ಅಂತ. ನಮ್ಮ ಚರಣ ಎಲ್ಲ ಏನೇನು ಮಾಡಿದ್ದಾರೆ ಅಂತ ನೋಡ್ತಾ ಇದ್ದಾನೆ. ಗಾಡಿ ಕೆಲಸ ಏನೋ ಮಗ, ಎಷ್ಟು ಮಾತ್ರ ಆಗೈತೆ ಗಾಡಿ ಕೆಲಸ? ಹಿಂದೆ ಕಂಪ್ಲೀಟ್ ಆಗಿದೆ. ಹಾಂ, ಎಲ್ಲ ತುಕ್ಕಿಡಿದಿರೋದೆಲ್ಲ ಕೊಯ್ದಾಕ್ಬಿಟ್ಟು ಎಲ್ಲ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಕಟ್ ಮಾಡಿ ಎಲ್ಲ ಇದು ಮಾಡ್ತಿದ್ದಾರೆ. ಇಲ್ಲೇ ವೆಲ್ಡಿಂಗ್ ವರ್ಕ್ ಮಾಡ್ತಿರೋ ಹತ್ರ ಹರಿರ ತಂದ್ಕೊಟ್ರು ಗುರು. ಎಲ್ಲ ಕುಡಿತಾ ಇದ್ದೀವಿ. ಹೆಂಗೈತೋ ಚರಣ್ ಟೇಸ್ಟು? ಚೆನ್ನಾಗಿ ಡೈಲಿ ಕುಡಿ, ಶಕ್ತಿ ಬರುತ್ತೆ. ಚರಣ್, ಎಲ್ಲಿವರೆಗೂ ಬಂದಿದ್ಯಪ್ಪ ಕೆಲಸ? ಹಿಂದೆ ಫಿನಿಶಿಂಗ್ ಎಲ್ಲ ಆಗಿದೆ. ಹಾಂ ನೋಡಿ, ಇದು ತುಕ್ಕಿಡ್ದಿರೋದೆಲ್ಲ ಕಟ್ ಮಾಡಿ ಫಿನಿಶಿಂಗ್ ಬೇಕು ಹೊಡೆದು ಫಿನಿಶಿಂಗ್ ಕೊಡ್ತಾ ಇದ್ದಾರೆ. ಬನ್ನಿ ಆ ಸೈಡ್ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ, ಈ ಥರ ಬರುತ್ತೆ. ಮತ್ತೆ ಫುಲ್ ಪೇಂಟ್ ಬಾಡಿ ಫುಲ್ ಪೇಂಟ್ ಆಗುತ್ತೆ. ಸೈಡಲ್ಲಿ ಗ್ರಿಲ್ ಈ ಥರ ಬರುತ್ತೆ. ಮ್ಯಾಟು ಇದೇ ಥರನೇ ಸೇಮ್ ಆ ಸೈಡು ಬರುತ್ತೆ. ಹಂಗೆ ನೇನು ಈ ಕೆಲಸ ಮುಗಿಬೇಕು ಅಂದರೆ ಒಂದು 2-3 ದಿನ ಟೈಮ್ ತಗೊಳುತ್ತಲ್ಲ? ಅಷ್ಟೇ ಚರಣ್, 2-3 ದಿನ. ಇವರು ಕೆಲಸ ಯಾವ ಥರ ಹೇಳಿದ್ದೀವಿ ಅಂದರೆ, ನಾವು ನೋಡಿ ಶೀಟ್ ಇಲ್ಲಿಂದ ಇಲ್ಲಿವರೆಗೂ ಎಲ್ಲ ಫುಲ್ಲು ತಿನ್ಬಿಟ್ಟಿತ್ತು ಗುರು. ಅದಕ್ಕೋಸ್ಕರ ಈ ಶೇಪ್ನ ಇಲ್ಲಿವರೆಗೂ ಕಟ್ ಮಾಡಿಕೊಂಡು ಇಲ್ಲಿ ಶೀಟ್ ಕಟ್ಟಿ ಅಂತ ಹೇಳಿದ್ದೀವಿ. ಸೈಡ್ ಬಂಪರು, ಇದು ಗ್ರಿಲ್ ಎಲ್ಲ ಏನಿತ್ತು ಇದನ್ನೆಲ್ಲ ಪೂರ್ತಿ ಕಂಪ್ಲೀಟಾಗಿ ಕಟ್ ಮಾಡಿಸಿ ಹೊಸದಾಗಿ ಕಟ್ಟಿಸ್ತಾ ಇದ್ದೀವಿ ಗುರು. ಹಾಗೆ ಈ ಟೈರ್ ಮಡ್ಗಾಡು ಏನು ಬೇಡ ಅಂದ್ಬಿಟ್ಟು ಫುಲ್ಲು ಲಾರಿಗೆ ಮ್ಯಾಟ್ ಥರ ಬರುತ್ತಲ್ವ, ಚೈನ್ ಹಾಕಿ ಆ ಥರ ಮಾಡಿಸ್ತಾ ಇದ್ದೀವಿ. ಆ ಕಡೆ ಸ್ವಲ್ಪ ಕೆಲಸ ಆಗಿದೆ, ಎಷ್ಟು ಮಾತ್ರ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಹಿಂದೆ ಯಾವ ಥರ ಗ್ರಿಲ್ಲು ಅಂದರೆ ತುಮಕೂರಲ್ಲಿ ಯಾವ ಥರ ಕಟ್ತಾರೆ ಗ್ರಿಲ್ಲು, ಅದೇ ಥರ ನಾವು ಫೋಟೋಸ್ ತೋರಿಸಿ. ಆ್ಯಂಡ್ ಇಲ್ಲಿ ಲೈಟ್ಗಳು ಫಿಟ್ ಮಾಡ್ಸೋಕ್ಕೆ, ಬ್ರೇಕ್ ಲೈಟು, ಇಲ್ಲಿ ನಂಬರ್ ಪ್ಲೇಟ್ ಬರೋಕ್ಕೆ, ಇಲ್ಲಿ ಕಂಪ್ನಿ ಬ್ರೇಕ್ ಲೈಟ್ ಬರ್ತವೆ. ಅದಕ್ಕೋಸ್ಕರ ಶೇಪ್ ಯಾವ ಥರ ಬರುತ್ತೆ ಅಂದ್ಬಿಟ್ಟು ಕಂಪ್ಲೀಟಾಗಿ ತೋರಿಸಿ ಆ ಥರ ಮಾಡಿಸಿದ್ದೀವಿ. ಆ್ಯಂಡ್ ಬಂಪರ್ ಸಮೇತ ಫುಲ್ಲು ಡೌನ್ ಬರುತ್ತೆ ನಮ್ಮ ಬೆನ್ಸ್ಗಳಲ್ಲಿ, ಅದನ್ನು ಕಟ್ ಮಾಡಿಸಿ ಈ ಥರ ಬ್ಯಾಕ್ಗೆ ಇಲ್ಲಿ ವೆಲ್ಡ್ ಮಾಡಿ ಈ ಥರ ಮಾಡಿಸಿದ್ದೀವಿ ಇವರು. ಸೇಮ್ ತುಮಕೂರಲ್ಲಿ ಕೆಲಸ ಯಾವ ಥರ ನಡೆಯುತ್ತೋ ಅದೇ ಥರ ಮಾಡಿಸ್ತಾ ಇದ್ದೀವಿ ಇಲ್ಲೂ ಸಹ. ಬನ್ನಿ ಈ ಕಡೆ ತೋರಿಸ್ತೀನಿ ಎಲ್ಲಿವರೆಗೂ ಕೆಲಸ ಆಗಿದೆ. ನೋಡಿ, ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಇವಾಗ. ನೋಡಿ, ಈ ಥರ ಸೈಡ್ ಬಂಪರ್ ಈ ಥರ ಕಟ್ಸಕ್ಕೆ ಹೇಳಿದ್ದೀವಿ ಇವರು. ನೋಡಿ, ಮ್ಯಾಟ್ ಸಮೇತ ಹಾಕಿದ್ದಾರೆ ಈ ಥರ. ಈ ಮ್ಯಾಟ್ನ ನಾವು ಲಾಕ್ ಮಾಡ್ಕೋಬೋದು, ಅಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇನ್ನೂ ಹಿಂದೆಗೂ ಬರುತ್ತೆ ಆ್ಯಂಡ್ ಇನ್ನೂ ಡೌನು ಆಗುತ್ತೆ, ಆ ಥರ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಈ ಕಡೆನೂ ಅಷ್ಟೇ. ನೋಡಿ, ಶೀಟು ಈ ಕಡೆನೂ ಇಷ್ಟು ಮಾತ್ರ ಕಟ್ ಮಾಡಿ ಇಷ್ಟು ಇಲ್ಲಿ ಕಟ್ತಿದ್ದಾರೆ ಶೀಟ್. ಇದೇ ನಮಗೆ ಹೆವಿ ಒಂಥರ ಎಲ್ಲ ತುಕ್ಕು ಹಿಡಿದು ಹಾಳಾಗ್ಬಿಟ್ಟಿದ್ದು. ಇದೆಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ. ನೋಡಿ, ಈ ಕಡೆ ಸೈಡ್ ಬಂಪರ್ ಸಮೇತ, ಸೈಡು ಬಂಪರ್ ಅಂತಾರೆ, ಗ್ರಿಲ್ ಅಂತಾರೆ ಗುರು, ಇದನ್ನು ಏನೋ ಅಂತಾರೆ. ಅದನ್ನು ಇವಾಗ ಕೆಲಸ ಶುರು ಮಾಡ್ತಿದ್ದಾರೆ, ಆ ಥರ ಮಾಡ್ತಿದ್ದಾರೆ ನೋಡಿ. ಈ ಕಡೆ ಇನ್ನೂ ಕೆಲಸ ಶುರು ಮಾಡಿಲ್ಲ, ಆ ಕಡೆ ಕಂಪ್ಲೀಟ್ ಮಾಡಿ ಮತ್ತೆ ಈ ಕಡೆ ಶುರು ಮಾಡ್ತಾರಂತೆ. ಇನ್ನೂ ಒಂದು 2-3 ದಿನ ಕೆಲಸ ತಗೊಳುತ್ತೆ ಗುರು ಗಾಡಿ ಫಿನಿಶ್ ಆಗೋ ಅಷ್ಟಲ್ಲ. ಅಂದರೆ ವೆಲ್ಡಿಂಗ್ ವರ್ಕ್ಸ್ ಫಿನಿಶ್ ಆಗೋಕ್ಕೆ ಇನ್ನೂ ಒಂದು 2-3 ದಿನ ಟೈಮ್ ತಗೊಳುತ್ತೆ. ಇದು ಬಿಟ್ಟು ನೋಡಿ, ಕ್ಯಾರಿಯರ್ ಎಲ್ಲ ಬಿಚ್ಚಿಬಿಟ್ಟಿದ್ದಾರೆ. ಕ್ಯಾರಿಯರ್ ಬಿಚ್ಚಿ ಹಿಂದೆ ತೊಟ್ಟಿಯಲ್ಲಿ ಹಾಕಿದ್ದಾರೆ. ಕ್ಯಾರಿಯರು ತುಮಕೂರಲ್ಲಿ ಕಟ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಬಜೆಟ್ ಯಾವ ಥರ ಇದ್ದರೆ ಆ ಥರ ಮಾಡಿಸೋದ. ಫಸ್ಟ್ ಇಲ್ಲಿ ವೆಲ್ಡಿಂಗ್ ವರ್ಕ್ಸ್ ನೀಟಾಗಿ ಮುಗಿಲಿ ಅಂದ್ಬಿಟ್ಟು ಇಲ್ಲಿ ಕಂಪ್ಲೀಟಾಗಿ ಇಲ್ಲೇ ಮಾಡಿಸ್ತಿದ್ದೀವಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ಒಂದು ಬಂಪರ್ ಬರುತ್ತೆ ಗುರು. ಈ ಬಂಪರ್ ಅಂದರೆ ನಮ್ಮ ಹೊಸ ಗಾಡಿಗಳಲ್ಲಿ ನೋಡಿರ್ಬೋದು, ಇಲ್ಲಿ ಅಂದರೆ ಇಲ್ಲಿ ನಿಂತ್ಕೊಳ್ಳೋಕ್ಕೆ, ನಿಂತು ಗ್ಲಾಸ್ ತೊಳೆಯೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ.
ಆ ಥರ ಒಂದು ಬಂಪರ್ ಕಟ್ಟೋಣ ಅಂತ ಹೇಳಿದ್ದೀವಿ. ಮತ್ತು ಇನ್ನೊಂದು ಇದೇನಿದೆ ನೋಡಿರಿ, ಈ ಬಂಪರು ಇದು ಈ ಥರ ಮತ್ತೆ ಡ್ಯಾಮೇಜ್ ಆಗಬಾರ್ದು ಅಂದ್ಬಿಟ್ಟು ಈ ಬಂಪರ್ನ ಶೀಟಲ್ಲಿ ಕಟ್ಸೋಕ್ಕೆ ಹೇಳಿದ್ದೀವಿ. ಈ ಥರ ಕರು ಬರೋಲ್ಲ, ಬಟ್ ಆದರೂ ಬರೋದ್ರಲ್ಲಿ ಫಿನಿಶಿಂಗ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವಣ್ಣ. ನೋಡಿ ಈ ಥರ ಇದನ್ನೆಲ್ಲ ಕಂಪ್ಲೀಟ್ ಚೇಂಜ್ ಮಾಡಿ ಹೊಸದಾಗಿ ಇದನ್ನು ಶೀಟಲ್ಲೇ ಕಟ್ಟಬೇಕು ಆ ಥರ ಮಾತಾಡಿದ್ದೀವಿ. ಗಾಡಿ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡ್ಬೇಕು ಗುರು, ಗಾಡಿ ಲುಕ್ಕೇ ಚೇಂಜ್ ಮಾಡಿಬಿಡ್ಬೇಕು, ಆ ಥರ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದೇನಪ್ಪ ಅಂತಂದರೆ ಗಾಡಿ ಒಳಗಡೆ ಇಂಟೀರಿಯರು ಚೇಂಜ್ ಮಾಡ್ಸೋಣ ಅನ್ಕೋತಿದ್ದೀವಿ ಗುರು. ಸೀಟ್ ಕವರು ಆ್ಯಂಡ್ ಸೀಟಿಂಗು ಎಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡೋಣ ಅಂತ ಅದನ್ನೇ ಮಾತಾಡ್ತಾ ಇದ್ದಾರೆ. ನಾವು ಹೇಳಿರೋ ಥರ ಸೀಟ್ ಇಲ್ಲಿ ಸಿಕ್ತಿಲ್ಲ, ಅದು ಜಾಸ್ತಿ ಕಾಸ್ಟ್ಲಿ ಅಂದ್ಬಿಟ್ಟು ಇವ್ರು ಹೇಳ್ತಾ ಇದ್ದಾರೆ. ಅದನ್ನೇ ಇವಾಗ ಡಿಸ್ಕಷನ್ ಇಟ್ಟಿದ್ದಾರೆ. ನೋಡಿ ನಮ್ಮ ಎಲೆಕ್ಟ್ರಿಷಿಯನ್ ಗಿಡ್ಡು ಬೈ ತಲೆಗೆ ಶೂಟ್ ಆಗ್ತಾವ್ರೆ, ನಮ್ಮ ಚಂದ್ರು, ನಮ್ಮ ಬಡ ಸೆಟ್ ಚಲ್ಪತೇಣ. ಇವ್ರು ಬಂದು ಸೀಟ್ ಇವರೇ ತಾನೆ, ಇವರೇ ಸೀಟ್ ಕವರ್ ಎಲ್ಲ ಮಾಡೋದು ಕೊಡೋರಂತೆ. ನಮ್ಮ ಹುಡುಗ ಅಲ್ಲಿ ಹಿಂದೆ ಕೂತಿದ್ದಾನೆ. ಏನೇನು ಡಿಸ್ಕಷನ್ ಆಯಿತು ಗೊತ್ತಿಲ್ಲ. ಕನ್ಫರ್ಮ್ ಮಾಡಿದ್ರೆ ಸೀಟ್ ಹೌದಾ? ಇಲ್ಲ, ಕನ್ಫರ್ಮ್ ಮಾಡ್ತಾನೆ ಇದ್ದಾರೆ. ನೋಡಿ ಸೈಡ್ ಗ್ರಿಲ್ಲು ಯಾವ ಥರ ಬಂದಿದೆ ಅಂದ್ಬಿಟ್ಟು ಇದು ಮಾತ್ರ ಇದೆ ಅಂದ್ಬಿಟ್ಟು ತೋರಿಸ್ತಿದ್ದಾರೆ. ಪೇಂಟ್ ಆದಮೇಲೆ ಪಕ್ಕ ಫಿನಿಶಿಂಗ್ ಬಂದೇ ಬರುತ್ತೆ ಇವರು. ನಾವು ಹೇಳಿರೋ ಥರನೇ ಕೆಲಸ ಮಾಡಿಕೊಡ್ತಿದ್ದಾರೆ. ముందరికే ముద్దాం రా లాస్ట్ బుక్స్కి జస్ట్ టాకాసుకుంటే బుక్స్కి అంటే ఓపెన్ ఏమైనా ఉంటే లేదంటే ఊరికే ఒక టాకా వేసుకొని పోయాడు. పెయింట్ అంటే లేకుంటే వద్దు పెట్టేస్తానులే. పోయితే పోనీ ఒక టాకా వేసుకొని పెట్టేది పెద్ద విషయం కాదు. అయితే ఒక 4 రాడ్లు అయితే అన్ని కుక్కలకి టెంపర్ ఎక్కువ అయిపోతుంది. రాడ్లు లాగుతారు చూడు, ಇವಾಗ ಗಿಡಬೈ ಆ ಕಡೆ ಟೂಲ್ಸ್ ಬಾಕ್ಸು ಕಟ್ಬಿಟ್ಟವ್ರೆ. ಆಯ್ತು, ಟೂಲ್ಸ್ ಬಾಕ್ಸ್ ಎಲ್ಲಿ ಕಟ್ತಾರೆ? ಬಂಪರ್ ಅದು ಗ್ರಿಲ್ಲು ಕಟ್ಬಿಟ್ಟವ್ರೆ. ಆ ಕಡೆ ಟೂಲ್ಸ್ ಬಾಕ್ಸ್ ಹೆಂಗೆ ಹೊಡಿತಾರೆ? ಅವನು ಟೂಲ್ಸ್ ಬಾಕ್ಸು ಈ ಕಡೆ ಒಂದಣ್ಣ ಹೇಳಿರೋದು, ಈ ಡೀಸೆಲ್ ಟ್ಯಾಂಕ್ ಪಕ್ಕ ಆಡ್ ಬ್ಲೂಗೆ ಇಟ್ಕೊಳ್ಳೋಕ್ಕೆ, ಆ ಕಡೆ ಮಾಮೂಲಿ ಅಡುಗೆ ಇದು ಇಟ್ಕೊಳ್ಳೋಕ್ಕೆ. ఇది 2 అడుగులు కావాలి. 2 అడుగులు అయితే 3 ప్యాకెట్లు ಟ್ಯಾಂಕ್ ಬರ್ತಿದ್ದ ಬನಾಲ ಬ್ರೋ ವೈಲ್ಡ್ ಕಿಂಗ್ ಅಲ್ಲಿ ಐತಲ್ಲ, ಬಕೆಟ್ ರಕ್ಲಾಗ ರಕ್ದಲ್ಲ ಪ್ಲಾಟ್ ಬರ್ತೀನಿ నాకు షీట్ मोबाइल पर सुनो पूरा फ्लैट में रखा होगा, साइड में मिक्सर होगा, सामने फीड चला होगा. ಮತ್ತೆ ಮೆಷ್ ಅಷ್ಟೇ ನೀ ಫ್ಲಾಟ್ ಹೋगा ಆಗತ್ತೆ ಮೆಷ್ ಅಲ್ಲ. ನಾವು ದಿಂಡ್ಲ ಎಟ್ಲರ ಗುರು ಸೇಬಿಟ್ಟಿಂಡೆ ಇದೆ ಫ್ಲಾಟ್ ಇಲ್ಲ ಅನ್ನಕ ಅದು ಸೇಹಿಂಡೆ ಅಡ್ ಬ್ಲೂ ಬಕೆಟ್ ಇಲ್ಲ. ಫ್ಲಾಟ್ ಮೆಷ್ ಲೆವ ಈತ ಮಾತ್ರ ಶೀಟ್ ಲೋಕಲ್ ಅಂತ ಫ್ಲಾಟ್ ಲೋ ಸೈಡ್ ಲೋ 4 ಪಕ್ಕದ ಫ್ಲಾಟ್ ಲೋ ಇದು ಮಾತ್ರ ಶೀಟ್ ಈಗ ಆಯ್ತು. ಮೆಷ್ ಕೂಡ ಪೆಟ್ಮೆಂಟ್ ಮೆಷ್ ಬೆಟ್ಟಲ್ಲ ಎಲ್ಲ ಹೋಗ್ತಿಲ್ಲ. ಹೇಗೆ ನಾನು ಇದೆ ಅಡ್ ಬ್ಲೂ ಬೇಕು.